ಹಾಯ್, ಈ ವಿಡಿಯೋ ಒಳಗೆ ಬ್ಯಾಸ್ಗಿಗೆ ಯೂಸ್ ಆಗುವಂಥ ಚಲೋ ಟಿಪ್ ಹೇಳತ್ತೀನಿ. ಬ್ಯಾಸ್ಗಿ ಒಳಗೆ ಭಾಳ ಶೆಕೆಯಾಗಿ ಬೆವರಿನ ಸ್ಮೆಲ್ ಬರ್ತೈತಿ. ಅದಕ್ಕೆ ಜನ ಡಿಯೋ ಮತ್ತು ಪರ್ಫ್ಯೂಮ್ ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡೋಕೆ ಇಷ್ಟ ಇಲ್ಲಂದ್ರೆ ನಾವು ಪಟ್ಕಾನು ಯೂಸ್ ಮಾಡ್ಬೋದು. ಪಟ್ಕ ನಾವು ನೀರಿನ ಒಳಗಿನ ಹೊಲಸು ಹೋಗ್ಸೋಕೆ ಯೂಸ್ ಮಾಡ್ತೀವಲ್ಲ ಅದು, ಮತ್ತು ಗಂಡ್ಮಕ್ಳು ದಾಡಿ ಆದಮೇಲೆ ಹಚ್ಕೋತಾರಲ್ಲ ಅದು. ಇದಕ್ಕೆ ಅಲ್ಲಮ್ ಅಂತೂ ಕರೀತಾರೆ, ಸ್ಫಟಿಕ್ ಅಂತಾರೋ, ಫಿಟ್ಕರಿನೂ ಅಂತ ಕರೀತಾರೆ. ಸೈಂಟಿಫಿಕ್ ಭಾಷೆಯೊಳಗೆ ಪೊಟ್ಯಾಷಿಯಮ್ ಆಲಮ್ ಅಂತೂ ಕರೀತಾರೆ. ಇದನ್ನು ಜಳಕ ಆದಮೇಲೆ ಅಂಡರ್ ಆರ್ಮ ಮತ್ತು ಅಂಡರ್ ಬಸ್ಟ್ ಕಡೆ ಹಚ್ಕೋಬೇಕು. ಬೆವರಿನ ಸ್ಮೆಲ್ಲ ಒಟ್ಟ ಬರೋಂಗಿಲ್ಲ. ಪಟ್ಕ ಅಗದಿ ಕಡಿಮೆ ಖರ್ಚೊಳಗೆ ಸಿಗೋ ಡಿಯೋಡ್ರಂಟ್ ಅನ್ಬೋದು. ಇದನ್ನು ಯೂಸ್ ಮಾಡೋಕ್ಕಿಂತ ಮೊದಲು ಒಂದು ಸಲ ಇನ್ಸೈಡ್ ಎಲ್ಬೋ ಮೇಲೆ ಹಚ್ಚಿ ಸೆನ್ಸಿಟಿವಿಟಿ ರಿಯಾಕ್ಷನ ಟೆಸ್ಟ್ ಮಾಡಬೇಕು. ಸಮ್ಟೈಮ್ಸ್ ಭಾಳ ಓವರ್ ಯೂಸ್ ಮಾಡೋದ್ರಿಂದ ಕೈ ಮೇಲಿನ ಸಿಪ್ಪೆ ಉಜ್ತೈತಿ. ನೋಡ್ಕೊಂಡು ಯೂಸ್ ಮಾಡೋದು ಚಲೋ. ಪಟ್ಕ ನಾವು ಆನ್ಲೈನ್ ಆರ್ಡ್ರ್ ಮಾಡಿ ತರಿಸ್ಕೋಬೋದು ಮತ್ತು ನಮ್ಮ ಲೋಕಲ್ ಸ್ಟೋರ್ಸ್ ಒಳಗೂ ಸಿಗ್ತೈತಿ. ಯೂಸ್ ಮಾಡಿ ಆದಮೇಲೆ ಹೆಂಗೆ ಅನ್ನಿಸ್ತು ಕಮೆಂಟ್ನ್ಯಾಗ ಹೇಳ್ರಿ. ಬಾಯ್.